ದಯವಿಟ್ಟು ಈ ವಿಡಿಯೋ ನೋಡೋರು ಹೆಣ್ಣು ಮಕ್ಕಳನ್ನ ಒಳ್ಳೆ ಭಾವನೆ ಇಟ್ಕೊಂಡು ಅಕ್ಕ ತಂಗಿ ಅಮ್ಮ ಅನ್ನೋ ಪ್ರೀತಿಯಿಂದ ನೋಡೋರಾದರೆ ಈ ವಿಡಿಯೋ ನೋಡಿ. ಗಂಡು ಮಕ್ಕಳು ಇಲ್ಲ ಅಂದರೆ ದಯವಿಟ್ಟು ಗಂಡು ಮಕ್ಕಳು ಈ ವಿಡಿಯೋ ನೋಡಬೇಡಿ. ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. 6 ಕ್ವಾಲಿಟಿ ಚೆನ್ನಾಗಿರುತ್ತೆ, ಬೇಗ ಅರಿಯಲ್ಲ, ಮತ್ತು ನಾವು ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲೇ ಬರಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೀಶೋಯಿಂದ ತರಿಸಿರೋದು ಏನು ಅಂತ ತೋರಿಸ್ತೀನಿ. ತುಂಬ ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ನಾವಿವಾಗ ನೋಡಿ ಈ ಥರ ಇದೆ. ನಾವಿವಾಗ ಡ್ರೆಸ್ ಹಾಕ್ದಾಗ, ಜೀನ್ಸ್ ಹಾಕ್ದಾಗ ಹಿಂದೆ ಸ್ಟಿಚ್ ಇರಲ್ಲ. ಇದು ನೋಡಿ, ಸ್ಟಿಚ್ ಇರಲ್ಲ, ಹಿಂದೆ ಅಸಹ್ಯವಾಗಿ ಕಾಣಿಸಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿದೆ. ಮತ್ತು ಒಳಗಡೆಯಿಂದ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ, ಏನೂ ಒಂಚೂರು ಗಲೀಜಾಗಲ್ಲ. ದಯವಿಟ್ಟು ಈ ವಿಡಿಯೋ ನೋಡೋರು ಹೆಣ್ಣು ಮಕ್ಕಳನ್ನ ಒಳ್ಳೆ ಭಾವನೆ ಇಟ್ಕೊಂಡು ಅಕ್ಕ ತಂಗಿ ಅಮ್ಮ ಅನ್ನೋ ಪ್ರೀತಿಯಿಂದ ನೋಡೋರಾದರೆ ಈ ವಿಡಿಯೋ ನೋಡಿ. ಗಂಡು ಮಕ್ಕಳು ಇಲ್ಲ ಅಂದರೆ ದಯವಿಟ್ಟು ಗಂಡು ಮಕ್ಕಳು ಈ ವಿಡಿಯೋ ನೋಡಬೇಡಿ. ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. 1 2 3 ಒಂದೇ ಕಲರ್ದು 2 ಬಂದಿದೆ. 4 5 6 ಒಂದು ಪ್ಯಾಕೆಟಲ್ಲಿ 6 ಇರುತ್ತೆ. ನಾನು ಇದನ್ನು ಸೇಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ತರಿಸಿರೋದು. ನೋಡಿ, ಇದು ಇನ್ನೊಂದು ಪ್ಯಾಕೆಟ್ ತರಿಸಿದ್ದೀನಿ. ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ. ವೈಟ್ ಬೇಕಿತ್ತು, ವೈಟ್ ಬಂದಿಲ್ಲ. ರೆಡ್ಡು ಸೇಮ್ ಕಲರೇ, ಸ್ವಲ್ಪ ಇದು ಬ್ಲಾಕು, ಇದು ನೆವಿ ಬ್ಲೂ. ಗೊತ್ತಾಗ್ತಾ ಇದೆಯಲ್ವಾ? ಬ್ಲಾಕು ನೆವಿ ಬ್ಲೂ. ಇದರಲ್ಲಿರೋ ಕಲರ್ಸು ಬೇರೆ ಬೇರೆ ಬಂದಿದೆ. ನೋಡಿ, ಇಷ್ಟು ಬಂದಿದೆ. ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬೇಗ ಅರಿಯಲ್ಲ, ಮತ್ತು ನಾವು ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲೇ ಬರಲ್ಲ. ಇವಾಗ ಬೇರೆ ಆದರೆ ಒಂದು ಟೈಟ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಇದು ಏನೂ ಆಗಲ್ಲ. ಮತ್ತು ಇಲ್ಲಿ ನೋಡಿ, ಸ್ಟಿಚ್ ಸಮೇತ ನೋಡಿ, ನಾವೀಗ ಹಾಕ್ಕೊಂಡಾಗ ನಮಗೆ ಅಸಹ್ಯವಾಗಿ ಕಾಣಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಸ್ಟಿಚ್ ಇಲ್ಲ ನೋಡಿ, ನಾವು ಹಾಕ್ಕೊಂಡಿದ್ದೀವಿ ಅನ್ನೋ ಥರನೇ ಫೀಲ್ ಬರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ನಿಮ್ಮ ಅಕ್ಕ ತಂಗಿದಿರ್ಗಾಗಲಿ ಅಮ್ಮನಿಗಾಗಲಿ, ಯಾಕಂದರೆ ಇವಾಗ ನಾನು ಹೇಳೋದು, ಇವಾಗ ನನಗೆ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದಕ್ಕೆ, ಅದು ನನಗೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಹಾಕೋದಕ್ಕೆ ಪ್ರತಿಯೊಂದು ನನಗೆ ಬರುತ್ತೆ. ನಾನು ಯಾರನ್ನೂ ಕೇಳಲ್ಲ, ಕಲ್ತಿದ್ದೀನಿ. ಈಗ ನಿಮ್ಮ ಮನೇಲಿ ಅಮ್ಮ ಇರ್ತಾರೆ, ಅವ್ರಿಗೆ ಆರ್ಡ್ರ್ ಮಾಡೋಕ್ಕೆ ಬರಲ್ಲ, ಒಂಥರ ಮುಜುಗರ ಆಗುತ್ತೆ, ನಾಚಿಕೆ ಆಗುತ್ತೆ, ಹೇಗಪ್ಪ ಕೇಳೋದು ಅಂತ. ಒಬ್ರೊಬ್ರು ಹೆಣ್ಮಕ್ಳು ಇವಾಗಲೂ ಅಂಗಡಿಗೆ ಹೋಗಿ ಕೇಳೋದಕ್ಕೆ ಮುಜುಗರ ಪಡ್ತಾರೆ. ಆ ಥರ ಮುಜುಗರ ಪಡೋದೇನಕ್ಕೆ ನಾನು ಹೇಳೋದು. ಇವಾಗ ಹಾಕ್ಕೊಳ್ತೀವಿ, ಎಲ್ಲ ಡ್ರೆಸ್ಸು ಹಾಕ್ಕೊಳ್ತೀವಿ ಅಂತ ಅಂದಮೇಲೆ ಬೇಕೇ ಬೇಕು ಅಲ್ವಾ? ಏನು ಇದು ಕದ್ದು ಮುಚ್ಚಿ ಏನಕ್ಕೆ? ಇವಾಗ ನಾವು ಇದು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಗಂಡು ಮಕ್ಕಳೇ, ಕೆಲ್ಸಕ್ಕೆ ಬರೋರು, ಸೇಲ್ಸ್ ಮ್ಯಾನ್ಗಳೆಲ್ಲ ಗಂಡು ಮಕ್ಕಳೇ ಇರ್ತಾರೆ, ಅವ್ರ ಹತ್ರನೇ ನಾವು ಹೋಗಿ ಕೇಳಬೇಕು. ಎಲ್ಲ ಕಡೆನೂ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಮುಜುಗರ ಪಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ನಾನು ಹೇಳೋದು, ನಿಮ್ಮ ತಾಯಿಗೆ ನೀವು ಕೇಳಿ, ಅಮ್ಮ ಈ ಥರ ಇದೆ, ನಿನಗೆ ಬೇಕಾ, ಹಾಕ್ಕೊಳ್ತೀಯಾ, ತುಂಬ ಚೆನ್ನಾಗಿದೆ, ಹಾಕ್ಕೊಮ್ಮ ಅಂತ ನೀವೇ ಆರ್ಡ್ರ್ ಮಾಡಿಕೊಡಿ. ತುಂಬ ಜನ ತಾಯ್ದಿರು ನಾನು ನೋಡಿದ್ದೀನಿ. ನನ್ನ ಹತ್ರನೇ ಇವಾಗ ತಾಯ್ದಿರು ತರಿಸ್ಕೊಳ್ಳೋದಕ್ಕೆ ನಾನು ಹುಡುಗಿರಿಗೆ ನಾನು ಹುಡುಗಿರಿಗೆ ತಂದು ಕೊಡ್ತಾಯಿಲ್ಲ. ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಇದು ಮಾಡ್ತಿಲ್ಲ, ನಾನು ಲಾಭ ಇಟ್ಕೊಂಡು ಸೇಲ್ ಮಾಡ್ತಾ ಇಲ್ಲ. ನಾನು ತಾಯ್ದಿರಿಗೆ, ನನ್ನಂಥ ಏಜ್ ಆಗಿದೆಯಲ್ವಾ, ಅವ್ರಿಗೆ ಆರ್ಡ್ರ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅನ್ನೋದಕ್ಕೋಸ್ಕರ ಅವ್ರಿಗೆ ನಾನು ಮಾಡಿ ತೊಗೊಂಡ್ಬಂದು ಕೊಡ್ತಾ ಇರೋದು ಅಷ್ಟೇ ಹೊರತು ಸೇಲ್ ಅಂದರೆ ಲಾಭ ಇಟ್ಕೊಂಡು ಸೇಲ್ ಮಾಡ್ತಿರೋದಲ್ಲ. ನೋಡಿ, ಈ ಥರ ನಿಮ್ಮ ತಾಯ್ದಿರನ್ನ ಕೇಳಿ, ಅಮ್ಮ ಈ ಥರದ್ದು ಒಂದಿದೆ ಬೇಕಾ ಅಂತ ಕೇಳಿ ಆರ್ಡ್ರ್ ಮಾಡಿಕೊಡಿ. ಇವಾಗ ಆ ತಾಯ್ದಿರು ನನ್ನ ಹತ್ರ ಆರ್ಡ್ರ್ ಮಾಡಿಸ್ತಾ ಇದ್ದಾರೆ, ತಮ್ಮ ಮಕ್ಳ ಹತ್ರ ಕೇಳಕ್ಕೆ ಮುಜುಗರ ಆಗಿ ಅಲ್ವಾ? ಹಾಗಾಗಿ ನೀವೇ ಕೇಳಿಬಿಡಿ, ಅಮ್ಮ ಈ ಥರದ್ದಿದೆ ಹಾಕ್ಕೊಳ್ತೀಯಮ್ಮ ಅಂತ ಒಂದು ಮಾತು ಕೇಳಿ. ಹಾಕ್ಕೊಳ್ತೀನಿ ಅಂದರೆ ಆರ್ಡ್ರ್ ಮಾಡಿ. ಇಲ್ಲ ನೀವು ಹೇಳಿ, ಇಲ್ಲಮ್ಮ ತುಂಬ ಚೆನ್ನಾಗಿದೆ ಹಾಕ್ಕೊಳಮ್ಮ ಅಂತೇಳಿ, ಅವಾಗ ಅವರು ಖುಷಿ ಪಡ್ತಾರೆ. ಏನೂ ಗೊತ್ತಿರಲ್ಲ ಅಲ್ವಾ ಕೆಲವೊಬ್ರಿಗೆ. ಇಲ್ಲಿ ನಮ್ಮನೆ ಹತ್ರನೂ ಅಷ್ಟೇ, ಕೆಲವೊಬ್ರಿಗೆ ಏನೂ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ನನ್ನ ಹತ್ರ ಆರ್ಡ್ರ್ ಮಾಡಿಸಿದ್ದಾರೆ 3 ಜನಕ್ಕೆ. ಇದಿವಾಗ ನಾನು ಡಿವೈಡ್ ಮಾಡಿ ಕೊಡಬೇಕು. ಇದರದ್ದು ನಿಮಗೆ ನೋಡಿ, ಒಂದೊಂದು ಕಲರು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನಿಮಗೆ ಇದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ತೊಗೊಳ್ಬೋದು. ದಯವಿಟ್ಟು ನೀವು ಅಮ್ಮದಿರು ಕೊಡಿಸಿ ಅಂತ ಕೇಳ್ಕೊಳ್ತೀನಿ. ಹೆಣ್ಮಕ್ಳು ಇರೋರು, ಗಂಡು ಮಕ್ಕಳು ಈ ವಿಡಿಯೋ ನೋಡಬೇಡಿ. ಇಷ್ಟ ನಿಮಗೆ ಹೇಳ್ತೀನಲ್ಲ, ಹೆಣ್ಣು ಮಕ್ಕಳ ಮೇಲೆ ಒಳ್ಳೆ ಭಾವನೆ ಇದ್ದರೆ ಮಾತ್ರ ನೋಡಿ, ಇದ್ದಿರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಆಯಿತಾ. ಇಷ್ಟೊತ್ತು ಈ ಚಡ್ಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.